ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ. ಇವತ್ತು ಹಬ್ಬದ ತಯಾರಿ ಮುಂದುವರೆದ ಭಾಗವನ್ನು ನಾನು ಹಾಕಿದ್ದೀನಿ. ಇಲ್ಲಿ ಚೆಕ್ಕಿನ ಉಂಡೆ ಮಾಡಿದ್ದೀನಿ ಮತ್ತು ಇಲ್ಲಿ ಒಬ್ಬಟ್ಟನ್ನು ಮಾಡೋದಕ್ಕೆ ನಾನು ಕಡಲೆ ಬೇಳೆನ ಬೇಯಿಸ್ಕೊಂಡು ಅದಕ್ಕೆ ಕಾಯಿನ ಸ್ವಲ್ಪ ಹಾಕ್ಕೊಂಡು ಮತ್ತು ಬೆಲ್ಲನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಳ್ತೀನಿ. ರೋಸ್ಟ್ ಮಾಡಾದಮೇಲೆ ನಾವು ಮಿಕ್ಸಿಲೇ ಹಾಕ್ಕೊಂಡು ರುಬ್ಕೊಂಡೆ. ಅದನ್ನು ಒಳ್ಳೆಲೇನು ಆಡ್ಸೋಕ್ಕೆ ಹೋಗಲಿಲ್ಲ. ಒಬ್ಬಟ್ಟೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬಂತು. ನಮ್ಮ ಕಡೆ ನಾವು ಒಬ್ಬಟ್ಟನ್ನು ಕೂಡ ಮಾಡ್ತೀವಿ, ಆದರೆ ತಾಯಿ ಮನೆ ಕಡೆ ಒಬ್ಬಟ್ಟು ಮಾಡಲ್ಲ. ಆದರೆ ಇಲ್ಲಿ ನನ್ನ ಹಸ್ಬೆಂಡ್ ಮನೆ ಕಡೆ ಒಬ್ಬಟ್ಟು ಮಾಡಲೇಬೇಕು. ಇಲ್ಲಿ ತಡ್ನಿ ಬೇಳೆದ ನಾನು ವಡೆ ಮಾಡ್ತಾಯಿದ್ದೆ. ಹಲಸಂಡೆ ಕಾಳು ಅಂತಲೂ ಕೂಡ ಕರೀತಾರೆ ಇದನ್ನು ಬೆಳಗಿನ ಜಾವ 4 ಗಂಟೆಗೆ ನೆನೆಸಿಟ್ಟಿದ್ದೆ. ಅದನ್ನು ಅಮ್ಮ ಕಾಲುವೆಗೆ ಹೋಗಿ ತೊಳ್ಕೊಬಂದರು. ಅದನ್ನೆಲ್ಲ ನಾವು ಕಾಟನ್ ಬಟ್ಟೆಗೆ ನೀಟಾಗಿ ಎಲ್ಲನೂ ಕೂಡ ಒಣಗಾಕ್ತೀವಿ. ಅದಾದಮೇಲೆ ಮಿಕ್ಸಿಲೇ ಕೂಡ ರುಬ್ಕೊಂಡು ವಡೆನೂ ಕೂಡ ರೆಡಿಯಾಗಿ ತುಂಬ ಚೆನ್ನಾಗಿ ಬಂತು. ಹಬ್ಬಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ನಮ್ಮ ಮನೆಯವರು ಬೆಳಗ್ಗೆನೇ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲನೂ ತೊಗೊಬಂದರು. ಬಾಳೆಹಣ್ಣು, ಸೌತೆಕಾಯಿ ಎಲ್ಲನೂ. ನನ್ನ ಮಗಳು ಇಲ್ಲಿ ಬಟ್ಟೆ ಎಲ್ಲನೂ ನೀಟಾಗಿ ಎಲ್ಲನೂ ಫೋಲ್ಡ್ ಮಾಡ್ತಾ ಇದ್ದಾಳೆ. ಒಂಥರ ಇಲ್ಲಿ ಅಮ್ಮನೂ ಅಕ್ಕಿ ಎಲ್ಲ ನೀಟಾಗಿ ಎಲ್ಲನೂ ಕೇರ್ಕೊಂಡು ನೀಟಾಗಿ ಸೋಸ್ಕೋತಾ ಇದ್ರು. ಒಂಥರ ಸಡಗರ ಸಂಭ್ರಮ. ನನ್ನ ತಂಗಿನೂ ಕೂಡ ಬಂದಿದ್ಲು. ನೈಟು ಎಲ್ಲ ಸೊಪ್ಪುಗಳನ್ನು ಕೂಡ ನೀಟಾಗಿ ಎಲ್ಲನೂ ಬಿಡಿಸ್ಕೊಂಡು ನೀಟಾಗಿ ಎಲ್ಲನೂ ಕೂಡ ಇಟ್ಕೋತಾ ಇದ್ದೀವಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಮನೆಯವರು ಕೂಡ ಬಾಗಿಲಿಗೆ ತೋರಣ ಎಲ್ಲನೂ ಕೂಡ ನೀಟಾಗಿ ಕಟ್ತಾ ಇದ್ದಾರೆ. ನಮ್ಮ ತಾಯಿ ಮನೆ ಕಡೆ ನಾವು ದಾನ ಕೊಟ್ಟಾದಮೇಲೆ ತೋರಣನ ಕಟ್ಟಬೇಕು, ಆದರೆ ಹಸ್ಬೆಂಡ್ ಮನೆ ಕಡೆ ಆಗಲ್ಲ. ಎಡೆ ಇಡೋಕ್ಕಿಂತ ಮುಂಚೆ ಕಟ್ಟಿದ್ರೆ ಸಾಕು. ತುಂಬ ಚೆನ್ನಾಗಿ ಖುಷಿಯಾಗಿ ಎಲ್ಲರೂ ಕೂಡ ಮಾತಾಡಿಕೊಂಡು ನೀಟಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್